ಜೆಡಿಎಸ್ನ ಹಾಲಿ ಮಾಜಿ ಶಾಸಕರುಗಳು ಮತ್ತು ಮುಖಂಡರ ಜೊತೆಗೆ ಉನ್ನತ ಮಟ್ಟದ ಸಭೆಯನ್ನ ನಡೆಸಲಾಗ್ತಾ ಇದೆ. ಜೆಪಿ ಭವನದಲ್ಲಿ ಆರಂಭವಾಗಿರುವಂತಹ ಸಭೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ದೇವೇಗೌಡರಾದಿಯಾಗಿ ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಜೆಡಿಎಸ್ನ ಹಾಲಿ ಮಾಜಿ ಶಾಸಕರು ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಜೆಪಿ ಭವನದಲ್ಲಿ ಜೆಡಿಎಸ್ ಮಹತ್ವದ ಮೀಟಿಂಗ್ ಅನ್ನು ನಡೆಸ್ತಾ ಇದೆ. ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರ ಸಮ್ಮುಖದಲ್ಲಿ ಈ ಒಂದು ಸಭೆಯನ್ನ ನಡೆಸಲಾಗ್ತಾ ಇದ್ದು, ಪಕ್ಷದ ಸಾಂಸ್ಥಿಕ ಚುನಾವಣೆ ಮತ್ತು ರಾಜ್ಯಾಧ್ಯಕ್ಷರ ನೇಮಕ ವಿಚಾರವಾಗಿ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ನಿಖಿಲ್ ರಾಜ್ಯಾಧ್ಯಕ್ಷರಾಗಿ ನೇಮಕ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದು, ಎಲ್ಲರ ವಿಶ್ವಾಸ ಗಳಿಸುವಂತಹ ಕೆಲಸವನ್ನ ಈ ಒಂದು ಮೀಟಿಂಗ್ ನಲ್ಲಿ ಮಾಡಲಾಗ್ತಿದೆ. ಈ ಕುರಿತಾಗಿ ಸುಳಿವನ್ನ ಸಹ ಸಾರಾ ಮಹೇಶ್ ಅವರು ಕೊಟ್ಟಿದ್ದಾರೆ. ಈಗ ಸದ್ಯ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಅವರ ಆರೋಗ್ಯ ಸ್ಥಿತಿ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಈಗ ಪಕ್ಷದ ಒಂದು ಚಟುವಟಿಕೆಗಳಲ್ಲಿ ತೊಡಗಬೇಕು, ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಸಕ್ರಿಯರಾಗಬೇಕು ಅಂದರೆ ಅದಕ್ಕೊಬ್ಬರು ರಾಜ್ಯಾಧ್ಯಕ್ಷರನ್ನ ನೂತನವಾಗಿ ನೇಮಕ ಮಾಡಬೇಕು. ಕುಮಾರಸ್ವಾಮಿ ಅವರಿಂದ ಅದು ಸಾಧ್ಯವಾಗಲ್ಲ ಪಕ್ಷ ಸಂಘಟನೆ. ಆ ಕಾರಣಕ್ಕೆ ಆ ಜವಾಬ್ದಾರಿಯನ್ನ ಯಾರ ಹೆಗಲಿಗೆ ಏರಿಸಬೇಕು ಅಂದಾಗ ಮುಖ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಮುಂಚೂಣಿಯಲ್ಲಿದೆ. ಇದಕ್ಕೆ ಎಲ್ಲ ಹಿರಿಯರ ಒಂದು ಒಪಿನಿಯನ್ ಪಡ್ಕೊಳ್ಳುವಂತಹ ಪ್ರಕ್ರಿಯೆ ಈ ಸಭೆಯಲ್ಲಿ ಆರಂಭವಾಗಿದೆ. ದೇವೇಗೌಡರ ಸಮ್ಮುಖದಲ್ಲಿ ಸಭೆ ನಡೀತಾ ಇದೆ.